ರಿಯಲ್ ಲೈಫ್ ಅಲ್ಲಿ $1 ₹94 ಆಗಿದೆ. ಈಗ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ US, ಇಸ್ರೇಲ್ ಅಂಡ್ ಇರಾನ್ ಮಧ್ಯ ವಾರ್ ನಡೀತಾ ಇದೆ. ಈ ವಾರ್ ಟೆನ್ಷನ್ ಇಂದನೇ ಕ್ರೂಡ್ ಆಯಿಲ್ ನ ಪ್ರೈಸ್ ರಾಕೆಟ್ ತರ ಮೇಲ್ ಹೋಗ್ತಾ ಇದೆ. ಈಗ ಇಂಡಿಯಾಗೆ ಆಯಿಲ್ ಬೇಕು, ಟ್ರಾನ್ಸಾಕ್ಷನ್ ಮಾಡಬೇಕಾಗಿರೋದೇ ಡಾಲರ್ ಅಲ್ಲಿ. ಬಟ್ ಡಾಲರ್ ನ ಪ್ರೈಸ್ ಕಾಸ್ಟ್ಲಿ ಆಗಿದೆ. ಇದು ಕಾಮನ್ ಮ್ಯಾನ್ ಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಗೊತ್ತಾ? ವಾರ್ ಇಂದ ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಆಯಿಲ್ ಕಾಸ್ಟ್ಲಿ ಆದ್ರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಇನ್ಕ್ರೀಸ್ ಆದ್ರೆ ನಮ್ಮ ಮನೆಗೆ ಬರುವಂತಹ ಫ್ರೂಟ್ಸ್, ವೆಜಿಟೇಬಲ್, ಗ್ರಾಸರಿ, LPG ಗ್ಯಾಸ್ ರೇಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ವಾರು ಎಲ್ಲೋ ಆಗ್ತಾ ಇರಬಹುದು, ಬಟ್ ಅದ್ರ ಇಂಪ್ಯಾಕ್ಟ್ ಬಂದು ಫೈನಲ್ ಆಗದೆ ಕಾಮನ್ ಮ್ಯಾನ್ಗೆ. ಒಂದು ಸಿಂಪಲ್ ಎಕ್ಸಾಂಪಲ್ ನ ಅರ್ಥ ಮಾಡ್ಕೊಳ್ಳಿ. 2025 ಅಲ್ಲಿ ನೀವು US ಇಂದ ಒಂದು ಚಾಕ್ಲೇಟ್ ನ ಇಂಪೋರ್ಟ್ ಮಾಡಿಸ್ಕೊಳಕ್ಕೆ $85 ಡಾಲರ್ನ ಪೇ ಮಾಡಿರ್ತೀರ. ಬಟ್ ಈಗ 2026 ಅಲ್ಲಿ ಸೇಮ್ ಚಾಕ್ಲೇಟ್ ನ ಇಂಪೋರ್ಟ್ ಮಾಡ್ಕೊಳಕ್ಕೆ ನೀವು ಪೇ ಮಾಡ್ತಾ ಇರೋದು $95. ಇಲ್ಲಿ $10 ಇನ್ಕ್ರೀಸ್ ಆಗಿದೆ. ಇದನ್ನ ನಾವು ಎಕನಾಮಿಕ್ಸ್ ಅಲ್ಲಿ ಕರೆನ್ಸಿ ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಸೊ ರುಪಿ ವ್ಯಾಲ್ಯೂ ಚೇಂಜ್ ಆದ್ರೆ ಬರೀ ನಂಬರ್ ಚೇಂಜ್ ಆಗಲ್ಲ, ಅದು ನಮ್ಮ ಲೈಫ್ ಸ್ಟೈಲ್ ಮೇಲೂ ಕೂಡ ಇಂಪ್ಯಾಕ್ಟ್ ಬೀಳುತ್ತೆ. ಈ ವಿಡಿಯೋ ಏನಾದ್ರೂ ನಿಮಗೆ 1% ಇನ್ಫಾರ್ಮೇಟಿವ್ ಅನ್ಸಿದ್ರು ಕೂಡ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ಅಂಡ್ ಫೈನಾನ್ಸ್ ರಿಲೇಟೆಡ್ ಕಂಟೆಂಟ್ಗಾಗಿ ನಮ್ಮ ಪೇಜ್ ಜಸ್ಟ್ ಥಿಂಕ್ ಮಾಡಿ ಫಾಲೋ ಮಾಡ್ಕೊಳ್ಳಿ.